ಇನ್ನು ದಾವಣಗೆರೆಯ ಆಸ್ಪತ್ರೆ ಮುಂಭಾಗದಲ್ಲಿ ಎರಡು ಗುಂಪುಗಳು ಗಲಾಟೆ ಮಾಡಿರುವಂತಹ ಒಂದು ಸುದ್ದಿ ಬರ್ತಾ ಇದೆ. ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯ ಬಳಿ ಆಗಿರುವಂತಹ ಮಾರಾಮಾರಿ ಇದು. ಎರಡು ಗುಂಪಿನಿಂದ ರಣಾಂಗಣವಾಗಿ ಹೋಗಿದೆ ಆಸ್ಪತ್ರೆಯ ಆವರಣ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಶುರುವಾಯಿತಂತೆ. 5-6 ಜನರು ಆಸ್ಪತ್ರೆಗೆ ಬರ್ತಾ ಇದ್ದಂತೆ ನುಗ್ಗಿದ ಇನ್ನೊಂದು ಗುಂಪು ಗಲಾಟೆ ಮಾಡುತ್ತೆ. ಪರಸ್ಪರ ಹೊಡೆದಾಟ ಶುರುವಾಗುತ್ತೆ. 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಪೊಲೀಸರ ಮುಂಭಾಗವೇ ಪರಸ್ಪರ ಹಲ್ಲೆಯನ್ನ ಗುಂಪಿನಲ್ಲಿರುವಂತವರು ಮಾಡಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲಾ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದಿರುವಂಥ ಮಾರಾಮಾರಿಯ ದೃಶ್ಯಗಳನ್ನು ತೋರಿಸ್ತೀವಿ ನೋಡಿ. ಅಲ್ಲಿ ಪೊಲೀಸರಿದ್ದಾರೆ, ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಇಬ್ಬರು ಪೊಲೀಸರು ಕಾಣ್ತಾ ಇದ್ದಾರೆ ಯೂನಿಫಾರ್ಮ್ನಲ್ಲಿ. ಅವರು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಯಾರು ಬಿಡಿಸೋಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಸಾಕ್ಷಿಯಾಗಿ ನಿಂತ್ಕೊಳ್ಬೇಕಾಗತ್ತೆ. ಆ ವಿಡಿಯೋಗಳೇ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ಏನು ಮಾಡೋಕ್ಕಾಗಲ್ಲ. ಹೊಡೆದಾಡ್ಕೊಳ್ಳು ಬಿಡಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಸತ್ತ ಮೇಲೆ ನೋಡಿದ್ರಾಯ್ತು, ಇನ್ನೇನಿದೆ. ಅವರಿಗೆ ಅವ್ರ ಜೀವನದ ಬಗ್ಗೆ ಯೋಚನೆಗಳಿಲ್ಲ ಅಂದರೆ ಇನ್ನೊಬ್ರು ಯಾಕೆ ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡಬೇಕು? ಹೊಡೆದಾಡ್ಬೇಡ್ರಪ್ಪ ಬಿಡ್ರಿ ಅಂತೇಳಿ. ನನ್ನ ಸಹೋದ್ಯೋಗಿ ಈಗ ದಾವಣಗೆರೆಯ ಪ್ರತಿನಿಧಿ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಬಿಟ್ಬಿಡ್ಬೇಕು, ಹೊಡೆದಾಡ್ಕೊಡ್ರಪ್ಪ, ಎಷ್ಟು ಬೇಕು ಅಷ್ಟು ಹೊಡೆದಾಡ್ಕೊಡ್ರಿ. ಅಲ್ಲೇ ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆ. ಏನು ಚಿಕಿತ್ಸೆ ಬೇಕೋ ಆ ಚಿಕಿತ್ಸೆಯನ್ನು ಕೊಟ್ಟರಾಯ್ತು, ಕೇಸ್ ಹಾಕಿದ್ರಾಯ್ತು, ಒಳಗಡೆಗಾಯ್ತು. ಇಲ್ಲ ಮುಗಿದೋದ್ರೆ ಮುಗೀತು, ಒಂದಿಷ್ಟು ಅಂತ್ಯಕ್ರಿಯೆ ಮಾಡಿದ್ರೆ ಆಯಿತು ಅನ್ನೋ ಆ ಲೆಕ್ಕಕ್ಕೆ ನಿಂತಂಗಿತ್ತ ಅಲ್ಲಿ ಎಲ್ಲ ಅಂತ. ಇನ್ನೇನು ಮಾಡಬೇಕು ಇವರಿಗೆಲ್ಲ ಈ ರೀತಿ ಹೊಡೆದಾಡ್ಕೊಳ್ತಾ ಇದ್ರೆ? ಖಂಡಿತವಾಗ್ಲು ಅರುಣ್, ಇದೇ ರೀತಿಯಾದಂತಹ ಒಂದು ಆಲೋಚನೆ ಕೂಡ ಪೊಲೀಸರು ಮಾಡಿದ್ದಾರೆ ಅಂತ ಒಂದು ಹೇಳ್ಬೋದಾಗಿದೆ. ಯಾಕಂತ ಹೇಳಿದ್ರೆ ದಾವಣಗೆರೆ ಸಿಜಿ ಆಸ್ಪತ್ರೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ರಣರಂಗ ಆಗಿತ್ತು. ಯಾಕಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಒಂದೇ ಕೋಮಿನ ಎರಡು ಗುಂಪುಗಳು ಯುವಕರು ಹಲ್ಲೆಯನ್ನು ಪರಸ್ಪರ ಹಲ್ಲೆಯನ್ನು ಕೂಡ ನಡೆಸ್ಕೊಂತಾರೆ. ನಡೆಸಿದ ನಂತರದಲ್ಲಿ ಪೊಲೀಸರು ಬರ್ತಾರೆ. ಪೊಲೀಸರು ಮೂಕ ಪ್ರೇಕ್ಷಕರಂತೆ ವಿಡಿಯೋ ಮಾಡ್ಕೊಂಡಲ್ಲಿ ಹೊಡೆದಾಡೋದನ್ನ ವಿಡಿಯೋ ಮಾಡ್ಕೊಂಡಿರ್ತಾರೆ ಹೊರತು ಅವ್ರನ್ನ ಬಿಡಿಸೋದಕ್ಕೂ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಇರ್ತಾರೆ. ಎರಡು ಗುಂಪಿನ ಯುವಕರು ಸಾಕಷ್ಟು ಜನ ಇರ್ತಾರೆ. ಇದರಿಂದಾಗಿ ಅವರು ಬಿಡಿಸೋದಕ್ಕೆ ಕೂಡ ಹೋಗೋದಿಲ್ಲ. ಕೂಡಲೇ ಪೊಲೀಸರ ಸಂಖ್ಯೆ ಹೆಚ್ಚಾದ ನಂತರದಲ್ಲಿ ಸೈರನ್ ನೋಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಯುವಕರು ಕೂಡ ಓಡೋಗಿರುವಂತದ್ದು. ಈಗ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ಕೂಡ ದಾಖಲಾಗಿರುವಂತದ್ದು. ಯಾಕಂದ್ರೆ ಈ ರೀತಿಯಾಗಿ ಭಯದ ವಾತಾವರಣ ಅಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ನಿರ್ಮಾಣ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿರುವಂತದ್ದು. ಮತ್ತೆ ಹಲ್ಲೆ ಯಾರ್ಯಾರು ನಡೆಸಿದ್ರು ಮತ್ತೆ ವಿಡಿಯೋದಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಹಿಡಿಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.